ಹಲೋ ಸ್ಟೂಡೆಂಟ್, ಈ ಒಂದು ವಿಡಿಯೋದಲ್ಲಿ ನಾನು ಪ್ರಿನ್ಸಿಪಲ್ಸ್ ಆಫ್ ಮಾರ್ಕೆಟಿಂಗ್ ಮಾರುಕಟ್ಟೆ ಮೂಲ ತತ್ವಗಳು ವಿಷಯದಲ್ಲಿ ಬರುವಂತಹ 2 ಅಂಕದ ಅತ್ಯಂತ ಪ್ರಮುಖ ಪ್ರಶ್ನೆಗಳ ಬಗ್ಗೆ ಡಿಸ್ಕಷನ್ ಮಾಡ್ತೀನಿ. ಸೊ ನಿಮಗೆ ನೋಟ್ಸ್ ಬೇಕಂದರೆ ಕೆಳಗಡೆ ಕೊಟ್ಟಿರುವಂಥ ವಾಟ್ಸಪ್ ನಂಬರ್ ಮೂಲಕ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಮೊದಲನೇ ಪ್ರಶ್ನೆ, ಮಾರುಕಟ್ಟೆ ಎಂದರೇನು? ಸೊ ಮಾರುಕಟ್ಟೆ ಎಂದರೇನು ಅನ್ನೋ ಪ್ರಶ್ನೆ ಕೇಳಿದಾಗ, ಸರಕು ಮತ್ತು ಸೇವೆಗಳನ್ನು ಖರೀದಿಸುವ ಮತ್ತು ಮಾರಾಟ ಮಾಡುವ ಭೌತಿಕ ಮತ್ತು ಅಭೌತಿಕ ಸ್ಥಳವನ್ನು ಮಾರುಕಟ್ಟೆ ಎನ್ನುವರು. ಸೊ ಮಾರುಕಟ್ಟೆ ಅಂದರೆ ಇದರಲ್ಲಿ ಸರಕುಗಳು ಇರುತ್ತೆ, ಸೇವೆಗಳು ಇರುತ್ತೆ. ಅದು ಸರಕಿನ ಮಾರುಕಟ್ಟೆ ಆಗಿರಬಹುದು, ಸೇವೆಯ ಮಾರುಕಟ್ಟೆ ಆಗಿರಬಹುದು. ಸರಕುಗಳನ್ನು ಖರೀದಿಸುವ ಸ್ಥಳವೇ ಆಗಿರಲಿ, ಸರಕುಗಳನ್ನು ಸೇವೆಗಳನ್ನು ಮಾರಾಟ ಮಾಡುವ ಸ್ಥಳವೇ ಆಗಿರಲಿ, ಎರಡನ್ನೂ ಮಾರುಕಟ್ಟೆ ಅಂತಲೇ ಕರಿತೀವಿ. ಸೊ ಇದು ಭೌತಿಕವಾಗಿ ಅಂದರೆ ಗ್ರಾಹಕರು ಮತ್ತು ಮಾರಾಟಗಾರ ನೇರವಾಗಿ ಪರಸ್ಪರ ಸೇರುವಂಥ ಸ್ಥಳನೇ ಇರಬಹುದು, ಅಥವಾ ಪ್ರತ್ಯೇಕವಾಗಿ ತಮ್ಮ ತಮ್ಮ ಸ್ಥಳಗಳಲ್ಲೇ ಕುಳಿತು ಅಂತರ್ಜಾಲ ಬಳಸುವುದರ ಮೂಲಕ ವ್ಯವಹಾರ ಮಾಡೋದೇ ಆಗ್ಬೋದು. ಅದನ್ನು ಅಭೌತಿಕ ಅಂತ ಕರಿತೀವಿ. ಸೊ ಸರಕು ಮತ್ತು ಸೇವೆಗಳನ್ನು ಭೌತಿಕವಾಗಿ ಅಭೌತಿಕವಾಗಿ ಮಾರಾಟ ಮಾಡುವ ಅಥವಾ ಖರೀದಿ ಮಾಡುವ ಸ್ಥಳವೇ ಮಾರುಕಟ್ಟೆಯಾಗಿದೆ. ಸೊ ಇವೆಲ್ಲ ಏನಿದೆಯಲ್ಲ, ಇವು ನಿಮ್ಮ ಯೂನಿವರ್ಸಿಟಿಗೆ ಸಂಬಂಧಪಟ್ಟಂಥ ಕೀ ಉತ್ತರಗಳಾಗಿದೆ. ಸೊ ಆದ್ದರಿಂದ ಇವುಗಳನ್ನು ರೆಫರ್ ಮಾಡೋದ್ರಿಂದ ನೀವು ಪೂರ್ತಿ ಅಂಕಗಳನ್ನು ಗಳಿಸ್ಬೋದು. ಎರಡನೇ ಕ್ವಶನ್ ನೋಡಿ. ಸೊ ಎರಡನೇ ಪ್ರಶ್ನೆ ಏನಿದೆ, ಮಾರಾಟ ಪ್ರಕ್ರಿಯೆ ಎಂದರೇನು? ಸೊ ಮಾರಾಟ ಪ್ರಕ್ರಿಯೆ ಎಂದರೇನು? ಮಾರಾಟ ಪ್ರಕ್ರಿಯೆ ಎಂದರೆ ಸರಕು ಮತ್ತು ಸೇವೆಗಳನ್ನು ಗ್ರಾಹಕನಿಗೆ ಮಾರಾಟಗಾರನು ತನ್ನ ಕೌಶಲ್ಯದ ಮೂಲಕ ತಲುಪಿಸುವ ಪ್ರಕ್ರಿಯೆ ಅಥವಾ ತಲುಪಿಸುವ ಚಟುವಟಿಕೆ ಮಾರಾಟ ಪ್ರಕ್ರಿಯೆಯಾಗಿದೆ. ಈಗ ಮಾರಾಟ ಪ್ರಕ್ರಿಯೆ ಅಂದ್ರೆ ಏನಂದ್ರೆ, ಗ್ರಾಹಕನಿಗೆ ಸರಕುಗಳನ್ನು ಮಾರಾಟಗಾರ ತಲುಪಿಸ್ಬೇಕು. ಸೊ ಆ ತಲುಪಿಸುವಾಗ ಏನು ಮಾಡ್ತಾನೆ, ಮಧ್ಯದಲ್ಲಿ ಜಾಹೀರಾತು ಬಳಸ್ತಾನೆ, ಸಾರಿಗೆ ಬಳಸ್ತಾನೆ. ಸೊ ಕಂತುಗಳನ್ನು ಮಾಡೋದಕ್ಕೋಸ್ಕರ EMI ಮಾಡೋದಕ್ಕೋಸ್ಕರ ಹಣಕಾಸು ಸಂಸ್ಥೆಗಳನ್ನು ಬಳಸ್ತಾನೆ, ಅಥವಾ ಸಾರಿಗೆಯನ್ನು ಬಳಸ್ತಾನೆ ತಲುಪಿಸೋದಕ್ಕೋಸ್ಕರ. ಈ ಎಲ್ಲ ಸೌಲಭ್ಯಗಳನ್ನು ತನ್ನ ಕೌಶಲ್ಯದ ಮೂಲಕ ಉಪಯೋಗಿಸ್ಕೊಂಡು ತನ್ನ ಮಾರಾಟವನ್ನು ಹೆಚ್ಚಿಸ್ಕೊಳ್ತಾನೆ. ಇದನ್ನೇ ಮಾರಾಟ ಪ್ರಕ್ರಿಯೆ ಅಂತ ಕರಿತೀವಿ. ಗ್ರಾಹಕನಿಗೆ ಮಾರಾಟಗಾರನು ಸರಕು ಮತ್ತು ಸೇವೆಗಳನ್ನು ತಲುಪಿಸುವಾಗ ಬಳಸುವಂತಹ ಕೌಶಲ್ಯಗಳನ್ನೇ ಮಾರಾಟ ಪ್ರಕ್ರಿಯೆ ಅಂತ ಕರಿತೀವಿ. ಸೊ ನೇರವಾಗಿ ನೆಕ್ಸ್ಟ್ ಪ್ರಶ್ನೆ, ವಿದೇಶಿ ವಿನಿಮಯ ಮಾರುಕಟ್ಟೆ ಎಂದರೇನು? ವಿದೇಶಿ ವಿನಿಮಯ ಮಾರುಕಟ್ಟೆ ಎಂದರೇನು? ಒಂದು ರಾಷ್ಟ್ರದ ಅಧಿಕೃತ ಕರೆನ್ಸಿ ಮೌಲ್ಯವನ್ನು ಮತ್ತೊಂದು ರಾಷ್ಟ್ರದ ಕರೆನ್ಸಿ ಮೌಲ್ಯಕ್ಕೆ ಬದಲಾಯಿಸಿಕೊಳ್ಳಲು ಇರುವಂತಹ ಮಾರುಕಟ್ಟೆ ವಿದೇಶಿ ವಿನಿಮಯ ಮಾರುಕಟ್ಟೆ. ಅಂದರೆ ಈಗ ನೀವು ವಿದೇಶದಿಂದ ಯಾವುದಾದ್ರೂ ಸರಕುಗಳನ್ನು ತರಿಸ್ಕೊಂಡಾಗ ಅಥವಾ ವಿದೇಶಕ್ಕೆ ಪ್ರವಾಸಕ್ಕೆ ಹೋಗುವಾಗ ಅಲ್ಲಿಯ ಕರೆನ್ಸಿ ನಿಮಗೆ ಬೇಕಾಗುತ್ತೆ, ಆ ದೇಶದ ಅಧಿಕೃತ ಕರೆನ್ಸಿ ಬೇಕಾಗುತ್ತೆ. ನಮ್ಮ ದೇಶದ ಕರೆನ್ಸಿ ನೋಟನ್ನು ಆ ದೇಶದ ಕರೆನ್ಸಿ ನೋಟಕ್ಕೆ ಬದಲಾಯಿಸಿಕೊಳ್ಳುವಂತಹ ಮಾರುಕಟ್ಟೆ ಏನಿದೆ, ಅದೇ ವಿದೇಶಿ ವಿನಿಮಯ ಮಾರುಕಟ್ಟೆ. ಷೇರು ಮಾರುಕಟ್ಟೆ ಎಂದರೇನು? ಬಂಡವಾಳ ಮಾರುಕಟ್ಟೆಯಲ್ಲಿ ಷೇರುಗಳ ಮೂಲಕ ವ್ಯವಹಾರ ನಡೆಸುವುದನ್ನು ಷೇರು ಮಾರುಕಟ್ಟೆ ಅಂತ ಕರಿತೀವಿ. ನಮ್ಮ ದೇಶದಲ್ಲಿ 2 ಮಾರುಕಟ್ಟೆ ಇದೆ, ಹಣಕಾಸಿನ ಮಾರುಕಟ್ಟೆ, ಬಂಡವಾಳ ಮಾರುಕಟ್ಟೆ. ಸೊ ಬಂಡವಾಳ ಮಾರುಕಟ್ಟೆಯಲ್ಲಿ ಕೆಲಸ ಮಾಡೋದು ಷೇರು ವಿನಿಮಯ ಕೇಂದ್ರ. ಷೇರು ವಿನಿಮಯ ಕೇಂದ್ರ ವ್ಯವಹಾರ ಮಾಡೋದು ಷೇರುಗಳನ್ನು, ಸಾಲಪತ್ರಗಳನ್ನು, ಭದ್ರತೆಗಳನ್ನು ತಗೊಳ್ಳೋದು, ಮಾರಾಟ ಮಾಡೋದನ್ನು ಮಾಡುತ್ತೆ. ಸೊ ಈ ವ್ಯವಹಾರದ ಮಾರುಕಟ್ಟೆಯನ್ನು ಷೇರು ಮಾರುಕಟ್ಟೆ ಅಂತ ಕರಿತೀವಿ. ಇನ್ನು ನೆಕ್ಸ್ಟು, ಗ್ರಾಹಕರ ವರ್ತನೆ ಎಂದರೇನು? ಗ್ರಾಹಕರ ವರ್ತನೆ ಎಂದರೇನು? ಮಾರುಕಟ್ಟೆಯಲ್ಲಿ ಸರಕುಗಳ ಮೇಲೆ ಗ್ರಾಹಕ ತೋರಿಸುವಂತಹ ಮಾನಸಿಕ, ಶಾರೀರಿಕ ಬೇಡಿಕೆಯ ವರ್ತನೆಯನ್ನು ಗ್ರಾಹಕ ವರ್ತನೆ ಅಂತ ಕರಿತೀವಿ. ನೀವು ಮಾರುಕಟ್ಟೆಯಲ್ಲಿ ಗ್ರಾಹಕರಾಗಿ ಹೋದಾಗ ನಿಮ್ಮ ಮನಸ್ಸಿನ ಸ್ಥಿತಿ ಸೆಳೆಯುತ್ತೆ ವಸ್ತುಗಳ ಕಡೆ, ಮತ್ತು ನಿಮ್ಮ ಭೌತಿಕ ಸ್ಥಿತಿಗತಿ ಅದು ಕೂಡ ಮಾರುಕಟ್ಟೆಯಲ್ಲಿ ಗ್ರಾಹಕರನ್ನು ಸೆಳೆಯುತ್ತೆ. ಸೊ ಇದೇ ವರ್ತನೆಯನ್ನು ನಾವು ಗ್ರಾಹಕ ವರ್ತನೆ ಅಂತ ಕರಿತೀವಿ. ಮಾರುಕಟ್ಟೆಯಲ್ಲಿ ಗ್ರಾಹಕನು ತೋರಿಸುವಂತಹ ತನ್ನ ಮಾನಸಿಕ ಮತ್ತು ಭೌತಿಕ ಶಾರೀರಿಕ ಬೇಡಿಕೆಯ ಸ್ಥಿತಿಯನ್ನು ಗ್ರಾಹಕ ವರ್ತನೆ ಅಂತ ಕರಿತೀವಿ. ಸೊ ಈ ಗ್ರಾಹಕ ವರ್ತನೆ ಯಾವುದರ ಮೇಲೆ ಪ್ರಚೋದನೆಗೊಳ್ಳುತ್ತೆ, ಅದರ ಅಂಶಗಳನ್ನು ಹೆಸರಿಸಿ. ನೆಕ್ಸ್ಟ್ ಪ್ರಶ್ನೆ, ಗ್ರಾಹಕರ ಪ್ರಚೋದನೆಯ ಅಂಶಗಳನ್ನು ಹೆಸರಿಸಿರಿ. ಸೊ ಮಾನಸಿಕ ಅಂಶಗಳು, ವೈಯಕ್ತಿಕ ಅಂಶಗಳು, ಸಾಮಾಜಿಕ ಅಂಶಗಳು, ಆರ್ಥಿಕ ಅಂಶಗಳು. ಸೊ ಮಾನಸಿಕ ಅವನ ಸ್ಥಿತಿಗತಿ ಏನಿರುತ್ತೆ ಅದರ ಮೇಲೆ ಅವನು ನಿರ್ಧಾರ ಮಾಡ್ತಾನೆ ಯಾವ ಸರಕುಗಳನ್ನು ತಗೋಬೇಕಂತ. ವೈಯಕ್ತಿಕ ಸ್ಥಿತಿಗತಿ ಮೇಲೆ ಇರುತ್ತೆ, ಸಾಮಾಜಿಕ ಸ್ಥಿತಿಗತಿಗಳ ಮೇಲೆ ಇರುತ್ತೆ, ಧರ್ಮ, ಜಾತಿ ಇದು ಕೂಡ ಬರುತ್ತೆ, ಪ್ರಭಾವ ಬೀರುತ್ತೆ ಮಾರುಕಟ್ಟೆಯಲ್ಲಿ. ಆರ್ಥಿಕ ಸ್ಥಿತಿಗತಿ, ಅವನಲ್ಲಿರುವಂಥ ಹಣ. ಮಾರುಕಟ್ಟೆ ವಿಭಜನೆ ಎಂದರೇನು? ಮಾರುಕಟ್ಟೆ ವಿಭಜನೆ ಎಂದರೆ ಮಾರುಕಟ್ಟೆಯಲ್ಲಿ ಗ್ರಾಹಕರ ಅಭಿರುಚಿ, ಅವಶ್ಯಕತೆ, ಆದಾಯ, ಬೇಡಿಕೆ, ಖರೀದಿ ಸಾಮರ್ಥ್ಯ ಇದರ ಆಧಾರದ ಮೇಲೆ ವಿಂಗಡಿಸುವುದೇ ಮಾರುಕಟ್ಟೆ ವಿಭಜನೆ. ವಿಭಜನೆ ಅಂದರೆ ಬೇರೆ ಎಲ್ಲ, ವಿಂಗಡಣೆ, ಡಿವೈಡ್ ಮಾಡೋದು. ಸೊ ಡಿವೈಡ್ ಮಾಡುವಾಗ
5 ಅಂಶಗಳನ್ನು ನೋಡ್ತಾರೆ. ಗ್ರಾಹಕ ಏನಿರ್ತಾನೆ, ಅವನ ಅಭಿರುಚಿ ಏನಿದೆ, ಅವನ ಅವಶ್ಯಕತೆಗಳೇನಿದೆ, ಅವನ ಆದಾಯ ಎಷ್ಟಿದೆ, ಅವನ ಬೇಡಿಕೆ ಯಾವುದಿದೆ, ಅವನಿಗೆ ಖರೀದಿ ಮಾಡುವಂಥ ಸಾಮರ್ಥ್ಯ ಇದೆಯೋ ಇಲ್ಲವೋ, ಇವುಗಳನ್ನು ನೋಡಿ ಮಾರುಕಟ್ಟೆಯನ್ನು ವಿಭಜಿಸ್ತಾರೆ. ಇದನ್ನೇ ಮಾರುಕಟ್ಟೆ ವಿಭಜನೆ ಅಂತ ಕರಿತೀವಿ. ವಿಶಿಷ್ಟ ಮಾರುಕಟ್ಟೆ ಎಂದರೇನು? ಇದನ್ನ ಕೆಲವೊಂದು ಬಾರಿ ಇಂಗ್ಲಿಷ್ನಲ್ಲಿನೇ ಕನ್ನಡ ಪ್ರಶ್ನೆ ಕೇಳ್ತಾರೆ, ನಿಕ್ಕಿ ಮಾರುಕಟ್ಟೆ ಎಂದರೇನು ಅಂತ. ಸೊ ವಿಶಿಷ್ಟ ಮಾರುಕಟ್ಟೆ ಎಂದರೆ ವಿಶಿಷ್ಟ ಬಯಕೆಗಳನ್ನು ಅವಶ್ಯಕತೆಗಳನ್ನು ಪೂರೈಸುವಂತಹ, ವಿಶಿಷ್ಟ ಬಯಕೆಗಳನ್ನು ವಿಶಿಷ್ಟ ಅವಶ್ಯಕತೆಗಳನ್ನು ಪೂರೈಸುವಂತಹ ಮಾರುಕಟ್ಟೆ ವಿಶಿಷ್ಟ ಮಾರುಕಟ್ಟೆಯಾಗಿದೆ. ಇಲ್ಲಿ ದುಬಾರಿ ಬೆಲೆ ಬಾಳುವ ಸರಕುಗಳನ್ನು ವಿಲಾಸಿ ಸರಕುಗಳನ್ನು ಪೂರೈಕೆ ಮಾಡಲಾಗುತ್ತದೆ. ಅಂದ್ರೆ ವಿಶಿಷ್ಟ ಸರಕುಗಳನ್ನು ಇಲ್ಲಿ ಉತ್ಪಾದನೆ ಮಾಡಿ ಮಾರಾಟ ಮಾಡ್ತಾರೆ. ಉದಾಹರಣೆಗೆ ಈಗ ಫಿಲ್ಮ್ ಆಕ್ಟರ್ಸ್ ಬಳಸೋ ಕ್ಯಾರ್ವಾನ್ ಅಂದ್ರೆ ಗಾಡಿನೇ ಮನೆ ಇದ್ದಂತೆ ಇರುತ್ತೆ ಒಳಗಡೆ. ಸೊ ಆ ಗಾಡಿಗಳನ್ನ ಎಲ್ಲರೂ ತಗೊಳ್ಳೋದಿಲ್ಲ, ಅದನ್ನ ಪ್ರೊಫೆಷನಲ್ ಅಷ್ಟೇ ತಗೋತಾರೆ. ಸೊ ಅಂತಹ ವಿಶಿಷ್ಟ ವಸ್ತುಗಳನ್ನ ಉತ್ಪಾದನೆ ಮಾಡಿ ಮಾರಾಟ ಮಾಡುವಂತಹ ಮಾರುಕಟ್ಟೆ. ನೆಕ್ಸ್ಟ್ 4 ಪಿಗಳನ್ನ ಹೆಸರಿಸಿರಿ. ಪ್ರೈಸ್, ಪ್ಲೇಸ್, ಪ್ರಮೋಷನ್, ಪ್ರಾಡಕ್ಟ್. ಬೆಲೆ, ಸ್ಥಳ, ಸರಕು, ಪ್ರವರ್ಧನೆ. ಇವುಗಳಿಗೆ 4 P ಅಂತ ಕರೀತಾರೆ. ಮಾರಾಟ ಪ್ರವರ್ಧನೆ ಎಂದರೇನು? ಸರಕು ಅಥವಾ ಉತ್ಪನ್ನಗಳನ್ನು ಮಾರಾಟ ಮಾಡುವಾಗ ಗ್ರಾಹಕನನ್ನು ಆಕರ್ಷಿಸಲು, ಪ್ರೋತ್ಸಾಹಿಸಲು, ಜಾಗೃತಿ ಮೂಡಿಸಲು, ಒಳ್ಳೆಯ ಭಾವನೆ ಸೃಷ್ಟಿಸಲು, ವಸ್ತುವಿನ ಬಗ್ಗೆ ಮಾಹಿತಿ ನೀಡಲು ಬಳಸುವ ವಿಧಾನವನ್ನ ಮಾರಾಟ ಪ್ರವರ್ಧನೆ ಎನ್ನುವರು. ಮಾರಾಟ ಪ್ರವರ್ಧನೆಯನ್ನೇ ಮಾರಾಟ ಹೆಚ್ಚಿಸುವುದು. ಸೊ ಮಾರಾಟ ಹೆಚ್ಚಿಸಬೇಕಂದ್ರೆ ಗ್ರಾಹಕನನ್ನ ಆಕರ್ಷಿಸಬೇಕು, ಗ್ರಾಹಕನಿಗೆ ಪ್ರೋತ್ಸಾಹ ಮಾಡಬೇಕು, ಗ್ರಾಹಕನಿಗೆ ಒಳ್ಳೆ ಭಾವನೆ ಮೂಡುವಂತೆ ಮಾಡಬೇಕು. ಸೊ ಗ್ರಾಹಕನಿಗೆ ವಸ್ತುವಿನ ಬಗ್ಗೆ ನಾಲೆಜ್ ಕೊಡಬೇಕು. ಆಗ ವಸ್ತುಗಳನ್ನ ಗ್ರಾಹಕನ ಬಳಿ ಸೆಳಿಬಹುದು. ಸೊ ಆದ್ರಿಂದ ಇದನ್ನ ಮಾರಾಟ ಪ್ರವರ್ಧನೆ ಅಂತ ಕರಿತೀವಿ. ನಿಶ್ ಮಾರುಕಟ್ಟೆ ಅಥವಾ ವ್ಯಕ್ತಿಗತ ಮಾರುಕಟ್ಟೆ ಎಂದರೇನು? ವಿಶೇಷ ಗ್ರಾಹಕರನ್ನ ಆಕರ್ಷಿಸಲು ಉತ್ಪಾದಿಸುವಂತಹ ಅಥವಾ ಉತ್ಪಾದಿಸಿದ ಸರಕುಗಳನ್ನು ಮಾರಾಟ ಮಾಡುವಂತಹ ಮಾರುಕಟ್ಟೆ ವೈಯಕ್ತಿಕ ಮಾರುಕಟ್ಟೆ. ಇನ್ನು ವಸ್ತು ಮಿಶ್ರಣ ಎಂದರೇನು? ಮಾರುಕಟ್ಟೆಯಲ್ಲಿ ಗ್ರಾಹಕನ ಅನುಕೂಲಕ್ಕೆ ತಕ್ಕಂತೆ ಸರಕುಗಳ ಬೆಲೆ, ಸರಕುಗಳ ವಿನ್ಯಾಸ, ಸರಕುಗಳ ರಚನೆ, ಸರಕುಗಳಿಗೆ ಸೇವೆಯನ್ನು ಒದಗಿಸುವುದೇ ಸರಕುಗಳ ಮಿಶ್ರಣ. ಸರಕಿನ ಕಾಲಚಕ್ರ ಎಂದರೇನು? ಮಾರುಕಟ್ಟೆಯಲ್ಲಿ ಸರಕುಗಳ ಪರಿಚಯ, ಅಭಿವೃದ್ಧಿ, ಬೆಳವಣಿಗೆ, ಅವಸಾನ, ಪ್ರಬುದ್ಧತೆ ಈ ಹಂತಗಳನ್ನ ಸರಕಿನ ಕಾಲಚಕ್ರ ಎನ್ನುವರು. ಮಾರ್ಕಿಂಗ್ ಬೆಲೆ ಎಂದರೇನು? ಪೈಪೋಟಿಯುತ ಮಾರುಕಟ್ಟೆಯಲ್ಲಿ ಮಾರಾಟಗಾರನು ಗ್ರಾಹಕನಿಗೆ ಕಡಿಮೆ ಬೆಲೆ ಅಥವಾ ಆಫರ್, ರಿಯಾಯಿತಿಗಳನ್ನು ನೀಡಿ ಆಕರ್ಷಿಸಲು ಬಯಸುತ್ತಾನೆ. ಇಂತಹ ಬೆಲೆಯನ್ನ ಮಾರ್ಕಿಂಗ್ ಬೆಲೆ ಅಂತ ಕರಿತೀವಿ. ಮಾರ್ಕಿಂಗ್ ಬೆಲೆಯಲ್ಲಿ ಮಾರಾಟಗಾರನಿಗೆ ನಷ್ಟ ಆಗೋದಿಲ್ಲ. ಉದಾಹರಣೆಗೆ ₹1000 ಬೆಲೆ ಒಂದು ಶರ್ಟ್ ಇದೆ ಅಂತ ತಿಳ್ಕೊಳ್ಳಿ. ಅದನ್ನ ಅವನು ಉತ್ಪಾದಿಸುವಾಗ ₹500 ಅದಕ್ಕೆ ವೆಚ್ಚ ಮಾಡಿದ್ದಾನೆ. ಸೊ ತಯಾರಿಸಿದ್ದು ₹500, ಮಾರಾಟ ಮಾಡ್ತಿರೋದು ₹1000. ಹೊರಗಡೆ ಏನು ಆಫರ್ ಹಾಕಿರ್ತಾನೆ, 30% ರಿಯಾಯಿತಿ ಅಂತ ಹಾಕಿರ್ತಾನೆ. ₹1000 ಮೇಲೆ 30% ಅಂದ್ರೆ ₹300 ಆಯ್ತು. ಸೊ ₹1000 ಶರ್ಟ್ನ ₹300 ಅಂದ್ರೆ ₹300 ಡಿಸ್ಕೌಂಟ್ ಬಿಟ್ಟು ₹700 ಮಾರಾಟ ಮಾಡ್ತಾನೆ. ಇದನ್ನೇ ಮಾರ್ಕಿಂಗ್ ಬೆಲೆ ಅಂತ ಕರಿತೀವಿ. ಅವನಿಗಿಲ್ಲಿ ನಷ್ಟ ಆಗಿಲ್ಲ. ಅವನು ಉತ್ಪಾದಿಸಿದ್ದು ₹500, ಮಾರಬೇಕಾಗಿದ್ದು ₹1000, ಆದ್ರೆ ಮಾರ್ತಿರೋದು ₹700. ಇದೂ ಕೂಡ ಅದರಲ್ಲಿ ₹200 ಮಾರ್ಜಿನ್ ಇದೆ, ಲಾಭ ಇದೆ. ಸೊ ಜಾಹೀರಾತು ಎಂದರೇನು? ಸರಕುಗಳ ಗುಣಮಟ್ಟ, ಅವುಗಳ ಮಾಹಿತಿ, ಅವುಗಳ ಉಪಯುಕ್ತತೆ ತಿಳಿಯಲು ಮಾಡುವಂತಹ ಪ್ರವರ್ಧನೆಯನ್ನೇ ಜಾಹೀರಾತು ಅಂತ ಕರಿತೀವಿ. ನೇರ ಮಾರುಕಟ್ಟೆ ಎಂದರೇನು? ಮಾರುಕಟ್ಟೆಯಲ್ಲಿ ಸರಕುಗಳನ್ನ ಉತ್ಪಾದಕನು ಗ್ರಾಹಕನಿಗೆ ನೇರವಾಗಿ ಮಾರಾಟ ಮಾಡುವುದು. ಇಲ್ಲಿ ಮಧ್ಯವರ್ತಿಗಳನ್ನ ಬಳಸೋದಿಲ್ಲ, ಯಾವುದೇ ರೀತಿಯ ಜಾಹೀರಾತುಗಳನ್ನ ಬಳಸೋದಿಲ್ಲ. ನೇರವಾಗಿ ಸರಕುಗಳನ್ನ ಗ್ರಾಹಕನಿಗೆ ತಿಳಿಸೋದು. ಗ್ರೀನ್ ಮಾರುಕಟ್ಟೆ, ಹಸಿರು ಮಾರುಕಟ್ಟೆ ಎಂದರೇನು? ಪರಿಸರದ ಪ್ರಯೋಜನಗಳನ್ನು ಎತ್ತಿ ತೋರಿಸುವ ಉತ್ಪನ್ನ, ಪರಿಸರದ ಪ್ರಯೋಜನಗಳನ್ನು ಎತ್ತಿ ತೋರಿಸುವ ಸೇವೆಗಳನ್ನ ನೀಡುವ ಮಾರುಕಟ್ಟೆಯೇ ಗ್ರೀನ್ ಮಾರುಕಟ್ಟೆಯಾಗಿದೆ. ಸೊ ಪ್ಯಾಕಿಂಗ್ ಎಂದರೇನು? ಸರಕುಗಳ ಗುಣಮಟ್ಟ ಕಾಪಾಡುವುದು, ಸರಕುಗಳಿಗೆ ಆಕರ್ಷಣೆ ನೀಡುವುದು, ಗ್ರಾಹಕನಿಗೆ ಅನುಕೂಲವಾಗುವ ರೀತಿಯಲ್ಲಿ ಉಪಯುಕ್ತ ಮಾಹಿತಿಗಳನ್ನು ನೀಡಲು ಸರಕನ್ನು ಪೊಟ್ಟಣ ಕಟ್ಟುವಿಕೆಯನ್ನ ಪ್ಯಾಕಿಂಗ್ ಎನ್ನುವರು. ಲೇಬಲ್ ಎಂದರೇನು? ಉದ್ಯಮ ಘಟಕವು ಸರಿಯಾಗಿ ಸರಕುಗಳ ವಿವರವನ್ನ ಮತ್ತು ಅದರ ಗುಣಮಟ್ಟವನ್ನ ಮುದ್ರೆಯ ಮೂಲಕ ಸರಕುಗಳ ಮೇಲೆ ಅಂಟಿಸುವುದೇ ಲೇಬಲಿಂಗ್ ಆಗಿದೆ. ಇನ್ನು ಬೆಲೆ ನಿಗದೀಕರಣ ಎಂದರೇನು? ಮಾರುಕಟ್ಟೆಯಲ್ಲಿ ಗ್ರಾಹಕರನ್ನ ಆಕರ್ಷಣೆ ಮಾಡುವಂತೆ ಉದ್ಯಮ ಘಟಕದ ಲಾಭಕ್ಕೆ ತಕ್ಕಂತೆ ಸರಕುಗಳಿಗೆ ಸೂಕ್ತ ಬೆಲೆ ನೀಡುವುದನ್ನ ಬೆಲೆ ನಿಗದೀಕರಣ ಎನ್ನುವರು. ಸೊ ಡಿಮಾರ್ಕೆಟಿಂಗ್ ಎಂದರೇನು? ಕಾಗದ ರಹಿತ ಮಾರುಕಟ್ಟೆಯಲ್ಲಿ ವ್ಯಾಪಾರವನ್ನು ಉತ್ತೇಜಿಸುವುದೇ ಡಿಮಾರ್ಕೆಟಿಂಗ್ ಆಗಿದೆ. ಸೊ ಇದಿಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್. ಸೊ ಈ ನೋಟ್ಸ್ ಬೇಕಂದ್ರೆ ನೀವು ಕೆಳಗಡೆ ಕೊಟ್ಟಿರುವಂಥ ವಾಟ್ಸಪ್ ನಂಬರ್ ಮೂಲಕ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ಮ ಚಾನಲ್ನ ಎಲ್ಲ ಕಡೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ, ವಿಡಿಯೋಗಳಿಗೆ ಲೈಕ್ ಕೊಡಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.